ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ನಮಸ್ಕಾರ. ಕನ್ನಡ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳೇ, ನಮ್ಗೆ ಎಷ್ಟೇ ಬೇಜಾರಾಗಿರ್ಲಿ ಅಥವಾ ಸಂತೋಷ ಆಗಿರ್ಲಿ, ನಾವು ಕೆಲವೊಂದು ವಸ್ತುಗಳ ಜೊತೆಗೆ ಹಂಚ್ಕೊಂತೀವಿ ಅಲ್ವಾ? ಅಥವಾ ಮನೆಯಲ್ಲಿ ಚಿಕ್ಕವರಿದ್ದಾಗ ತುಂಬಾ ಹಠ ಮಾಡ್ತಾ ಇರ್ತೀವಿ ಅಲ್ವಾ? ತುಂಬಾ ಕೀಟ್ಲೆ ಮಾಡ್ತಾ ಇರ್ತೀವಿ. ಹಾಗಾಗಿ ಮನೆಯವರು ಪೋಷಕರು ಏನ್ ಮಾಡ್ತಾ ಇದ್ರು, ಸೊ ನಮ್ಗೆ ಬೇಕಾದಂತ ಕೆಲವು ಆಟಿಕೆ ವಸ್ತುಗಳನ್ನು ಕೊಡ್ತಾ ಇದ್ರು ಅಲ್ವಾ? ಆಟಿಕೆ ವಸ್ತುಗಳನ್ನು ಕೊಟ್ಟಾಗ ನಾವು ಅದನ್ನು ನೋಡಿ ಅದ್ರ ಜೊತೆಗೆ ಆಟವನ್ನ ಆಡ್ತಾ ಇರ್ತೀವಿ, ಇಲ್ಲ ಅವುಗಳನ್ನ ನೋಡಿ ಖುಷಿ ಪಡ್ತಾ ಇದ್ವಿ. ಹೌದಾ? ನಾವು ಎಷ್ಟೇ ಅಳ್ತಾ ಇದ್ರು ಸಹ ಏನ್ ಮಾಡ್ತಿದ್ವಿ, ನಿಲ್ಸ್ಬಿಡ್ತೀವಿ ಸರ್ ಅಲ್ವಾ? ಅಂದ್ರೆ ಕೆಲವೊಂದಿಷ್ಟು ನಮಗೆ ಆಟಿಕೆ ವಸ್ತುಗಳನ್ನ ಕೊಡ್ತಾರೆ ಅಲ್ವಾ? ಕೆಲವೊಂದಿಷ್ಟು ಆಟಿಕೆ ವಸ್ತುಗಳನ್ನ ನಮಗೆ ಕೊಡ್ತಾರೆ. ಅದರಲ್ಲಿ ಒಂದಿಷ್ಟು ಗೊಂಬೆಗಳು ಸಹ ಇರ್ತವೆ. ಹಾಗಾಗಿ ಅವುಗಳನ್ನ ನೋಡಿದಾಗ ನಮ್ಗೆ ಎಷ್ಟೇ ಬೇಜಾರಾಗಿದ್ರು ಸಹ ಏನಾಗುತ್ತೆ, ಅದನ್ನೆಲ್ಲ ಮರ್ತು ಬಿಡ್ತೀವಿ ಅಲ್ವಾ ಮಕ್ಕಳೇ? ಎಸ್, ಹಾಗಾದ್ರೆ ನಮ್ಗೆ ನಾವು ಚಿಕ್ಕವರಿಂದ ಹಿಡಿದು ಇಲ್ಲಿಯವರೆಗೆ, ಹೌದಾ, ಇಷ್ಟು ವರ್ಷಗಳ ಕಾಲದಲ್ಲಿ ನಮ್ಗೆ ಕೆಲವೊಂದಿಷ್ಟು ಗೊಂಬೆಗಳು ಅಂತಂದ್ರೆ ನಮ್ಗೆ ತುಂಬಾ ಇಷ್ಟ. ನೀವು ಸಾಮಾನ್ಯವಾಗಿ ಮಾರ್ಕೆಟ್ ಹೋಗ್ತೀರಿ ಹೌದಾ, ಶಾಪಿಂಗ್ ಮಾಡುವಾಗ ನಿಮ್ಗೆ ಗೊಂಬೆಗಳನ್ನು ಕಂಡ್ರೆ ಫಸ್ಟ್ ನೀವು ಪೋಷಕರಿಗೆ ಏನ್ ಹೇಳ್ತೀರಿ, ಅಮ್ಮ ನಂಗೆ ಇದನ್ನು ಕೊಡಿಸು, ಈ ಗೊಂಬೆ ಕೊಡಿಸು, ಪಪ್ಪ ನಂಗೆ ಈ ಗೊಂಬೆ ಕೊಡಿಸು ಅಲ್ವಾ? ಈಗಂತೂ ಬಿಡಿ, ಅನೇಕ ರೀತಿಯಾದಂತಹ ಗೊಂಬೆಗಳು ನಿಮ್ ತರನೇ ಹೀಗೆ ನಿಂತಿರ್ತವೆ ಹೌದಾ? ಅಷ್ಟು ಚಂದ 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 ಗೊಂಬೆಗಳು ಹೌದಾ? ಬೇರೆ ಬೇರೆ ರೀತಿಯಾದಂತಹ ಗೊಂಬೆಗಳನ್ನ ಇವತ್ತು ನಾವು ಕಾಣ್ತೀವಿ. ಮಕ್ಕಳೇ, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಒಂದಿಷ್ಟು ದಿನಗಳ ಹಿಂದೆ ಒಂದು ಹಬ್ಬವನ್ನ ಆಚರಣೆ ಮಾಡಿದ್ವಿ. ಅಲ್ಲಿ ಗೊಂಬೆಗಳನ್ನು ಕೂರಿಸಿ ಆ ಹಬ್ಬವನ್ನ ಆಚರಣೆ ಮಾಡ್ತೀವಿ ಹೌದಾ? ಎಸ್, ವೆರಿ ಗುಡ್. ಯಾವ ಹಬ್ಬ ಅದು? ದಸರಾ ಹಬ್ಬ ಹೌದಾ? ದಸರಾದಲ್ಲಿ ನಾವೇನ್ ಮಾಡ್ತೀವಿ, ಗೊಂಬೆಗಳನ್ನು ಕೂರಿಸಿ 10 ದಿನಗಳ ಕಾಲ ಹಬ್ಬವನ್ನ ಆಚರಣೆ ಮಾಡ್ತೀವಿ ಹೌದಾ? ಅದ್ ಬಿಡಿ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಗೊಂಬೆಗಳು ನಮ್ಗೆ ತುಂಬಾ ಸಂತೋಷ ಕೊಡುತ್ತೆ. ಹಾಗಾದ್ರೆ ಅದ್ರ ಜೊತೆಗೆ ನಾವು ಹೇಗೆ ಸಂಭಾಷಣೆಯನ್ನ ಮಾಡ್ತೀವಿ? ಚಿಕ್ಕವರಿದ್ದಾಗ ನಾವು ನಿಂತರ ಪುಟ್ಟ ಮಕ್ಕಳು ಇದ್ದಾಗ ಇನ್ನೂ ಪುಟ್ಟದಾದಂತಹ ಗೊಂಬೆಯ ಜೊತೆಗೆ ನೀವು ಹೇಗೆ ಮಾತಾಡ್ತೀರಿ ಅಲ್ವಾ? ಅದ್ರ ಜೊತೆಗೆ ಹೇಗೆ ಆಟ ಆಡ್ತೀರಿ ಹೌದಾ? ನಿಮ್ಮ ಮೆಚ್ಚಿನ ಗೊಂಬೆ, ಈಗ ಮನೆಯಲ್ಲಿ ಸಾಕಷ್ಟು ಗೊಂಬೆಗಳು ಇರ್ತವೆ, ಅದರಲ್ಲಿ ನೀವೇನ್ ಮಾಡ್ತೀರಿ, ಯಾವುದೋ ಒಂದು ಗೊಂಬೆಯನ್ನು ತೆಗೆದುಕೊಂಡು ನೀವೇನ್ ಮಾಡ್ತೀರಿ, ಅದ್ರ ಜೊತೆಗೆ ಅಲ್ಲಿ ಅಳ್ಬೇಡ ಅಂತೇಳಿ ಅದಕ್ಕೆ ಸ್ನಾನ ಮಾಡಿಸೋದೇನು, ಅದಕ್ಕೆ ಏನೋ ಊಟ ಎಲ್ಲ ಮಾಡಿಸ್ತೀರಿ ಅಲ್ವಾ? ಹೊಸ ಬಟ್ಟೆಯನ್ನು ಹಾಕ್ತೀರಿ ಅದಕ್ಕೆ ಅಲ್ವಾ? ಅಲ್ವಾ? ಎಸ್, ವೆರಿ ಗುಡ್ ಮಕ್ಳು. ಅಲ್ಲಿ ನೋಡಿ ಏನಾಗುತ್ತೆ ಅಂತಂದ್ರೆ,
ನೀವು ಚಿಕ್ಕವರಿದ್ದಾಗ ಅನೇಕ ವಸ್ತುಗಳ ಜೊತೆ ಆಟ ಆಡಿ ಕಳಿತೀರಲ್ವ, ಅದೇ ರೀತಿಯಲ್ಲಿ ಆ ಮಕ್ಕಳು ಚಿಕ್ಕ ಮಕ್ಕಳು ಆ ಗೊಂಬೆಯ ಜೊತೆಗೆ ಹೇಗೆ ತಮ್ಮ ಬಾಂಧವ್ಯವನ್ನು ಹೊಂದಿರ್ತಾರೆ, ಮತ್ತೆ ಯಾವ ಯಾವ ರೀತಿಯಾದಂತಹ ಗೊಂಬೆಗಳನ್ನು ನಾವು ಕಾಣ್ತಾ ಇದ್ದೀವಿ ನೋಡೋಣ ಅಲ್ವಾ. ಎಸ್, ಅಲ್ಲಿ ನೋಡಿ ಪುಟ ಸಂಖ್ಯೆ 120 ತೆಗೆದುಕೊಂಡ್ರ ಪುಸ್ತಕವನ್ನ. ಎಸ್, ಅಲ್ಲಿ ನೋಡಿ, ಅಮ್ಮ ನಂಗೆ ಪುಟ್ಟದೊಂದು ಗೊಂಬೆ ತಂದ್ಕೊಡೆ, ಗೊಂಬೆ ಜೊತೆ ಆಡುವೆ, ಆಡಿ ಪಾಡಿ ನಲಿವೆ. ನಾನು ಏನ್ ಮಾಡ್ತೀನಿ, ಪುಟ್ಟದಾದಂತಹ ಒಂದು ಗೊಂಬೆ ತಂದ್ಕೊಡಮ್ಮ ನನ್ಗೆ, ಅದ್ರ ಜೊತೆಗೆ ನಾನು ಆಟ ಆಡ್ತೀನಿ. ಹೌದಾ, ನನ್ಗೆ ಬೇಸರ ಎಲ್ಲ ಕಳೆಯುತ್ತೆ, ಅದ್ರ ಜೊತೆಗೆ ನಾನು ಆಟ ಆಡ್ತೀನಿ. ನನ್ಗೇನ್ ಬೇಕೋ, ಎಸ್, ಒಂದು ಪುಟ್ಟದಾದಂತಹ ಒಂದು ಗೊಂಬೆ ತಂದ್ಕೊಡು, ಇಷ್ಟೇ ಚಿಕ್ಕದಾದಂತಹ ಒಂದು ಗೊಂಬೆಯನ್ನು ತಂದ್ಕೊಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹೌದಲ್ವ? ಯಾಕೆ ಅಂತಂದ್ರೆ ಗೊಂಬೆ ಎಂದರೆ ಮಕ್ಕಳಿಗೆ ಬಲು ಪ್ರೀತಿ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಗೊಂಬೆ ಅಂತ ಅಂದ್ರೆ ಎಲ್ಲರಿಗೂ ಸಹ ಪ್ರೀತಿ. ಹೌದಾ? ಆ ಗೊಂಬೆ ಸಾಮಾನ್ಯವಾಗಿ ಅಂತ ಹೇಳಿದ್ರು ನಾವು ಮಾರುಕಟ್ಟೆಯಲ್ಲಿ ಹೋದಾಗ ಆ ಗೊಂಬೆಯನ್ನ ಅಲ್ಲಿ ನೇತಾಕಿದ್ದಾರೆ, ಅಂಗಡಿ ಬದಿಗಳಲ್ಲಿ ಇದಾವೆ ಅಂತ ಆ ಗೊಂಬೆಯನ್ನು ನೋಡಿದ ತಕ್ಷಣ ನಮ್ಗೆ ಯಾವುದೋ ಒಂದು ಖುಷಿ ಆಗುತ್ತೆ, ಎಲ್ಲ ಒಂದ್ ಕಡೆ ಖುಷಿ ಆಗುತ್ತೆ, ಎಲ್ಲ ಸಂತೋಷ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ಇದ್ರ ಜೊತೆ ಆಟ ಆಡಿದ್ವಿ ಅಲ್ವಾ ಅಂತ ಹೇಳಿ ನಮ್ಗೇನಾಗುತ್ತೆ, ಆ ಗೊಂಬೆಗಳನ್ನ ನೋಡಿದಾಗ ಖುಷಿ ಆಗುತ್ತೆ ಅಲ್ವಾ. ಹಾಗಾಗಿ ಕೇವಲ ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ಲ, ಗೊಂಬೆ ಅಂದ್ರೆ ಎಲ್ಲರಿಗೂ ಪ್ರೀತಿ ಇರುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ. ಆದ್ರೆ ಚಿಕ್ಕ ಮಕ್ಕಳಿಗೆ ಬಲು ಪ್ರೀತಿ, ಹೆಚ್ಚಾದ ಪ್ರೀತಿ ಇರುತ್ತೆ. ಯಾಕಂತಂದ್ರೆ ಅದ್ರ ಜೊತೆಗೆ ಆಟ ಆಡ್ತಾರಲ್ವಾ. ಹಾಗಾಗಿ ಆ ಗೊಂಬೆ ಅಂತ ಅಂದ್ರೆ ಚಿಕ್ಕ ಮಕ್ಕಳಿಗೆ ಬಲು ಪ್ರೀತಿ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಪ್ರಮುಖ ಆಸ್ತಿ ಯಾವುದು? ಎಸ್, ಗೊಂಬೆಗಳು ಅಲ್ವಾ. ಚಿಕ್ಕ ಮಕ್ಕಳಿಗೆ ಪ್ರಮುಖ ಆಸ್ತಿ ಯಾವುದು ಅಂತಂದ್ರೆ ಆ ಗೊಂಬೆಗಳೇ. ಯಾಕೆಂತಂದ್ರೆ ಬೆಳಗಿಂದ ಸಂಜೆವರೆಗೆ ಏನ್ ಮಾಡ್ತಾರೆ, ಅದ್ರ ಜೊತೆಗೆ ಆಟವನ್ನ ಆಡ್ತಾ ಇರ್ತಾರೆ. ಹೌದಾ? ಹಾಗಾಗಿ ಆ ಗೊಂಬೆಗಳು ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ತುಂಬಾನೇ ಖುಷಿ. ಹಾಗಾಗಿ ಆ ಗೊಂಬೆಗಳೇ ಚಿಕ್ಕ ಮಕ್ಕಳಿಗೇನು ಆಸ್ತಿ ಆಗಿದ್ದಾವೆ. ಅಲ್ಲಿ ನೋಡಿ, ದೊಡ್ಡವರು ಸಹ ಗೊಂಬೆಗಳನ್ನು ಆಡಿಸಿ ನಲಿಯುತ್ತಾರೆ. ಅದಕ್ಕೆ ಹೇಳಿದೆ ನಾನು, ಕೇವಲ ಚಿಕ್ಕ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಸಹ ಏನ್ ಮಾಡ್ತಾರೆ, ಆ ಗೊಂಬೆಗಳ ಜೊತೆಗೆ ಆಟವನ್ನ ಆಡ್ತಾರೆ. ಹಠ ಮಾಡಿ ಅಳುತ್ತಿದ್ದ ಮಕ್ಕಳಿಗೆ ಗೊಂಬೆ ಕೊಟ್ಟರೆ ಸಾಕು, ಗಪ್ಚಿ. ಏನ್ ಮಾಡ್ತಿದ್ರು, ತುಂಬಾ ಹಠ ಮಾಡ್ತಾ ಇದಾರೆ, ಅಳ್ತಾ ಇದ್ದಾರೆ ಮಕ್ಕಳು ಅಂತ ಅಂದಾಗ ಏನ್ ಮಾಡ್ತಾರೆ ಪೋಷಕರು, ಗೊಂಬೆಯನ್ನು ಕೊಡ್ತಾರೆ. ಆಗ ಏನ್ ಮಾಡ್ತವೆ, ಅಳುವನ್ನ ನಿಲ್ಲಿಸ್ತಾರೆ ಅಲ್ವಾ. ಹಾಗಾಗಿ ಸುಮ್ಮನಾಗ್ತಾರೆ, ಅಳದನ್ನ ನಿಲ್ಲಿಸ್ಬಿಡ್ತಾರೆ. ಗೊಂಬೆಗಳು ಮಕ್ಕಳ ಕೈಯಲ್ಲಿ ಮಕ್ಕಳಾಗಿ ಬಿಡ್ತವೆ. ಮಕ್ಕಳು ಇನ್ನೊಮ್ಮೆ ನೋಡಿ ಆ ಗೊಂಬೆಯನ್ನು ತೆಗೆದುಕೊಂಡು ಆಟ ಆಡ್ತಾರೆ. ಆಗ ಏನ್ ಮಾಡ್ತಾರೆ ಅಂತಂದ್ರೆ ಗೊಂಬೆಯನ್ನ ತಮ್ಮ ಮಕ್ಕಳಂತೆ ನೋಡ್ಕೊಂತಾರೆ. ಮಕ್ಕಳು ಏನ್ ಮಾಡ್ತಾರೆ, ಆ ಗೊಂಬೆಯನ್ನ ತಮ್ಮ ಮಕ್ಕಳಂತೆ ನೋಡ್ಕೊಂತಾರೆ. ಹೌದಲ್ವಾ? ಇಷ್ಟೇ ಒಂದು ಗೊಂಬೆ ಇರುತ್ತೆ, ಅದನ್ನ ಹಿಡ್ಕೊಂಡು ಈಗೆಲ್ಲ ಊಟ ಮಾಡಿಸ್ತಾ ಇರ್ತಾರೆ. ಹೌದಾ? ನೋಡಿದ್ರಿ ಅಲ್ವಾ? ನೀವು ಸಹ ಹಾಗೆ ಮಾಡಿದ್ರಿ ಅಲ್ವಾ? ಎಸ್, ವೆರಿ ಗುಡ್. ಹಾಗಾಗಿ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ, ಆ ಗೊಂಬೆಗೆ ಊಟವನ್ನು ಸಹ ಮಾಡಿಸ್ತಾರೆ. ಮಕ್ಕಳ ಕೈಯಲ್ಲಿ ಮಕ್ಕಳಾಗಿ ಬಿಡ್ತವೆ ಗೊಂಬೆಗಳು. ಗೊಂಬೆ ಕಂಡರೆ ಸಾಕು ಮಕ್ಕಳ ಮುಖದಲ್ಲಿ ನಗು, ಎಲ್ಲಿಲ್ಲದ ನಗು. ಆ ಚಿಕ್ಕ ಮಕ್ಕಳು ಎತ್ತಿ ಬಿಸಾಡಿ ನೂಕಿ ಎಳೆದು ಜಗ್ಗಿ ನಲಿಯುತ್ತಾರೆ. ಆ ಗೊಂಬೆಯನ್ನ ಕಂಡ್ರೆ ಹಿಡ್ಕೊಂಡು ಏನ್ ಬೇಕಲ್ಲಿ ಎಸೆಯೋದು. ಹೌದಾ? ಏನ್ ಬೇಕಾದ್ರೂ ಆ ಗೊಂಬೆಗೆ ಏನ್ ಬೇಕಾದ್ರೂ ಮಾಡ್ತಾರೆ. ಎಲ್ಲೋ ಬೇಕಂದ್ರೆ ಎಸ್ತಾರೆ. ಕೋಪ ಬಂದ್ರೆ ಕೆಲವೊಮ್ಮೆ ಬೇಡ ಏನ್ ಗೊಂಬೆ ಅಂತೇಳಿ ಪೋಷಕರ ಜೊತೆಗೆ ಗಲಾಟೆ ಮಾಡ್ತಾ ಇರ್ತಾರೆ. ಹೌದಾ? ಸೊ ಹಂಗಾಗಿ ಏನ್ ಮಾಡ್ತಾರೆ, ಆ ಚಿಕ್ಕ ಮಕ್ಕಳಂತೂ ಎತ್ತಿ ಬಿಸಾಡಿ ಅದನ್ನ ನೂಕೋದೇನು, ಅದ್ರ ಜೊತೆಗೆ ಜಗ್ಗಾಡಿ ಜಗಳ ಮಾಡೋದೇನು. ಹೌದಾ? ಅದ್ರ ಜೊತೆಗೆ ಅಷ್ಟೆಲ್ಲ ಆಟ ಆಡ್ತಾ ಇರ್ತಾರೆ. ಇನ್ನು ಸ್ವಲ್ಪ ದೊಡ್ಡವರಾದಂತೆ ಗೊಂಬೆಗಳನ್ನು ಮುದ್ದಿಸುತ್ತಾರೆ. ಅಯ್ಯೋ, ನೀ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿ ಏನ್ ಮಾಡ್ತಾರೆ, ಆ ಗೊಂಬೆಗಳಿಗೆ ಮುದ್ದು ಮಾಡ್ತಾ ಇರ್ತಾರೆ. ಅಂದ್ರೆ ಇವರಿಗೆ ತುಂಬಾ ದೊಡ್ಡವರಾಗಿದ್ದಾರೆ, ಇವರಿಗೆ ತುಂಬಾ ತಿಳುವಳಿಕೆ ಇದೆ ಅನ್ನೋ ರೀತಿಯಲ್ಲಿ ಆ ಗೊಂಬೆಗಳಿಗೆ ಏನ್ ಮಾಡ್ತಾರೆ ಮಕ್ಕಳು, ಆ ಮಕ್ಕಳು ಆ ಗೊಂಬೆಗೆ ಇವ್ರು ತಾವು ದೊಡ್ಡವರಂತೆ ಏನ್ ಮಾಡ್ತಾರೆ, ಆ ಗೊಂಬೆಗೆ ಮುದ್ದಿಸುತ್ತಾರೆ. ತಾಯಿ ತಮ್ಮನ್ನೆಲ್ಲ ಹೇಗೆ ಪೋಷಣೆ ಮಾಡುತ್ತಾಳೋ ಹಾಗೆಯೇ ಮಕ್ಕಳು ಗೊಂಬೆಗಳನ್ನ ನೋಡಿಕೊಳ್ಳುತ್ತಾರೆ. ಮನೆಯಲ್ಲಿ ಪೋಷಕರು ಆ ಚಿಕ್ಕ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೊಂತಾರೋ, ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆಯವರೆಗೆ ನೋಡ್ಕೊಂತಾರಲ್ವ,
ಪೋಷಕರು ಚಿಕ್ಕ ಮಕ್ಕಳನ್ನ ನೋಡ್ಕೊಂತಾರಲ್ವಾ, ಅದೇ ರೀತಿಯಾಗಿ ಆ ಚಿಕ್ಕ ಮಕ್ಕಳು ಏನ್ ಮಾಡ್ತವೆ, ತಮ್ಮ ಗೊಂಬೆಗಳನ್ನ ನೋಡ್ಕೊಂತಾರೆ. ಪೋಷಕರು ತಮ್ಮನ್ನ ಹೇಗೆ ನೋಡ್ಕೊಂತ ಇದಾರೋ ಅದೇ ರೀತಿಯಾಗಿ ಮಕ್ಕಳು ಏನ್ ಮಾಡ್ತಾ ಇದಾರೆ, ಆ ಗೊಂಬೆಗಳನ್ನ ನೋಡ್ತಾರೆ. ಅದಕ್ಕೆ ಬೆಳಗ್ಗೆ ಸ್ನಾನ ಮಾಡಿಸೋದೇನು, ಅದಕ್ಕೆ ಊಟ ಮಾಡಿಸೋದು, ಅದೇನು ಊಟ ಮಾಡಲ್ಲ ಅಲ್ವಾ, ಆದ್ರೂ ಕೂಡ ಏನ್ ಮಾಡ್ತಾರೆ, ಆ ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ ಅಲ್ವಾ, ಹಾಗಾಗಿ ಆ ಗೊಂಬೆಗೂ ಸಹ ಅವರು ಊಟ ಮಾಡಿಸ್ಲಿಕ್ಕೆ ಹೋಗ್ತಾರೆ. ಅಲ್ಲೋಡಿ, ಅವುಗಳಿಗೆ ತಿಂಡಿ ತಿನ್ನಿಸುವುದು, ಸ್ನಾನ ಮಾಡಿಸುವುದು, ಮಲಗಿಸಿ ಲಾಲಿ ಹಾಡುವುದು, ಬಟ್ಟೆ ತೊಡಿಸುವುದು, ಶೃಂಗಾರ ಮಾಡುವುದು, ಹೀಗೆ ಎಲ್ಲವನ್ನ ಪ್ರೀತಿಯಿಂದ ಮಾಡ್ತಾರೆ. ಹೌದಲ್ವ ಮಕ್ಕಳೇ? ಕೆಲವೊಮ್ಮೆ ರಾತ್ರಿ ಮಲಗುವಾಗುವಂತೂ ಆ ಗೊಂಬೆ ಪಕ್ಕಕ್ಕೆ ಇಟ್ಕೊಂಡೇ ಮಲಗ್ತಾರೆ ಚಿಕ್ಕ ಮಕ್ಕಳು ಅಲ್ವಾ, ಹೌದು ತಾನೆ? ಎಸ್, ನೀವು ಸಹ ಹಾಗೆ ಮಾಡಿದ್ರಿ ಅಲ್ವಾ? ಎಸ್, ಅದಕ್ಕೆ ಶೃಂಗಾರ, ಅದಕ್ಕೆ ಪೌಡರ್ ಹಾಕೋದೇನು, ಅದಕ್ಕೆ ಡ್ರೆಸ್ ಎಲ್ಲ ಹಾಕ್ಸೋದೇನು ಅಲ್ವಾ, ಎಷ್ಟು ಬೇರೆ 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 ರೀತಿಯಾದಂತಹ ಏನೋ ಶೃಂಗಾರವನ್ನ ಮಾಡ್ತೇವೆ, ಅದಕ್ಕೆ ಹೊಸ ಬಟ್ಟೆಗಳನ್ನ ಹಾಕಿಸ್ತೇವೆ ಅಲ್ವಾ. ಹಾಗಾಗಿ ಏನ್ ಮಾಡ್ತಾರೆ, ಅದೆಲ್ಲವನ್ನ ಪ್ರೀತಿಯಿಂದ ಹಾಗೆ ಮಾಡ್ತಾರೆ. ಮಕ್ಕಳ ಕೈಯಲ್ಲಿ ಗೊಂಬೆಗಳಿಗೆ ಜೀವ ಬರುತ್ತದೆ. ಯಾಕಂತಂದ್ರೆ ಮಕ್ಕಳು ಆ ಗೊಂಬೆಗಳನ್ನ ನೋಡ್ಕೊಳ್ಳುವಾಗ ತುಂಬಾ ಮುದ್ದಿನಿಂದ ಮಾತಾಡಿಸ್ತಾರೆ, ಹೌದಾ? ಹಾಗಾಗಿ ಆ ಗೊಂಬೆಗೆ ಈ ಮಕ್ಕಳು ಮಾತಾಡಿಸೋದನ್ನ ನೋಡಿ ಜೀವ ಬಂದಂತೆ ಕಾಣಿಸುತ್ತೆ. ಆ ಗೊಂಬೆಗೆ ಜೀವ ಬಂದಿದೆಯೋ ಅದಕ್ಕೆ ಈ ಮಗು ಹಾಗೆ ಮಾತಾಡಿಸ್ತಾ ಇದೆ ಅಂತೇಳಿ ಹೇಳ್ತಾರೆ. ಮಕ್ಕಳ ಕೈಯಲ್ಲಿ ಗೊಂಬೆಗಳಿಗೆ ಜೀವ ಬರುತ್ತದೆ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಯಾರಾದ್ರೂ ತಮ್ಮ ಗೊಂಬೆಗಳಿಗೆ ಕೀಟಲೆ ಮಾಡಿದರೆ ಮಕ್ಕಳು ಸುಮ್ಮನಿರುವುದಿಲ್ಲ. ನೀವು ಸುಮ್ಮನೆ ಹೋಗಿ ಚಿಕ್ಕ ಮಕ್ಕಳು ಆ ಗೊಂಬೆ ಜೊತೆಗೆ ಆಟ ಆಡ್ತಾ ಇದ್ದಾಗ ಸುಮ್ಮನೆ ಗೊಂಬೆಯನ್ನ ಈಗ ಮುಟ್ಟಿ ಅವ್ರು ಏನ್ ಮಾಡ್ತಾರೆ, ಎಸ್, ಒಂದು ಅಳೋಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ನಮ್ಗೆ ಹೊಡಿತಾರೆ ಅಲ್ವಾ. ಒಂದು ಮಕ್ಕಳು ಅಳ್ತಾರೆ, ಇಲ್ಲ ನಮ್ಗೆ ಹೊಡಿತಾರೆ ಅಲ್ವಾ. ಹಾಗಾಗಿ ಏನ್ ಮಾಡ್ತಾರೆ, ಸುಮ್ಮನೆ ಕೀಟ್ಲೆ ಮಾಡಿದ್ರೆ ಆ ಮಕ್ಕಳು ನಮ್ಗೆ ಸುಮ್ಮನೆ ಬಿಡೋದಿಲ್ಲ. ಗೊಂಬೆಗೆ ನೋವಾಯ್ತೆಂದು ಎತ್ತಿ ಮುದ್ದಾಡಿ ಸಮನಾಡು ಮಾಡ್ತಾರೆ. ಅಯ್ಯೋ ಆಗ ಅಂಕಲ್ ಹಂಗೆ, ಈ ಆಂಟಿ ಹಂಗೆ, ನೀನು ಅಳ್ಬೇಡ ಅಂತ ಹೇಳಿ ಮತ್ತೆ ಅದನ್ನ ಏನ್ ಮಾಡ್ತಾರೆ, ಈಗ ಎತ್ಕೊಂಡು ಈಗೆಲ್ಲ ಬುಕ್ ಮಾಡ್ತಾರೆ. ಹೌದಾ? ಹೌದಲ್ವಾ? ಎಸ್, ಅಲ್ಲಿ ನೋಡಿ, ಕೈ ಜಾರಿದ ಗೊಂಬೆ ಕೆಳಕ್ಕೆ ಬಿದ್ದರಂತೂ ಮಕ್ಕಳು ಮತ್ತೆ ಬಿಡುತ್ತಾರೆ. ಏನಾದ್ರೂ ಅಪ್ಪಿ ತಪ್ಪಿ ಹೀಗೆ ಎತ್ಕೊಂಡಿರುವಂತಹ ಗೊಂಬೆ ಕೈ ಕೆಳಗಡೆ ಬಿತ್ತು ಅಂತಂದ್ರೆ ಆ ಮಕ್ಕಳು ಸಹ ಅತ್ತ ಬಿಡ್ತಾರೆ. ಅದನ್ನು ಎತ್ತಿಕೊಂಡು ಹಾಡು ಹೇಳಿ ಸಮಾಧಾನ ಮಾಡುತ್ತಾರೆ. ಏನಂತ, ಅಳಬೇಡ ಗೊಂಬವ್ವ, ನೀನು ನಿಂಗೆ ಜರತಾರಿ ಕೊಡಿಸುವೆ ನಾನು. ಸುಮ್ಮನೆ ಇರೋ, ವಿದ್ಯೆ ಅಂತ ಅಳಬೇಡ, ನಿನ್ಗೆ ಜರತಾರಿಯನ್ನು ಕೊಡಿಸ್ತೀನಿ. ಜರತಾರಿ ಅಂತಂದ್ರೆ ರೇಷ್ಮೆ ಬಟ್ಟೆ ಅಲ್ವಾ. ಹಾಗಾಗಿ ಹೊಸದು ನಿನ್ಗೆ ಇನ್ನೊಂದು ಜೊತೆ ಬಟ್ಟೆಯನ್ನು ಕೊಡಿಸ್ತೀನಿ, ಡ್ರೆಸ್ ಅನ್ನು ಕೊಡಿಸ್ತೀನಿ, ನೀನು ಅಳ್ಬೇಡ ಅಂತ ಹೇಳಿ ಅದಕ್ಕೆ ಸಮಾಧಾನ ಮಾಡ್ತಾರೆ ಗೊಂಬೆಗೆ. ಹೌದಲ್ವಾ? ಅಲ್ಲಡಿ, ಗೊಂಬೆಗಳನ್ನ ವಿವಿಧ ವಸ್ತುಗಳಿಂದ ತಯಾರಿಸ್ತಾರೆ ಮಕ್ಕಳು. ಈಗ ಹೇಳ್ದೆ ನಾನು, ಅನೇಕ ರೀತಿಯಾದಂತಹ ಗೊಂಬೆಗಳನ್ನ ನಾವು ಇಂದು ಕಾಣ್ತಾ ಇದ್ದೀವಿ. ಹೌದಾ? ಒಂದು ಏನು ಅಂತಂದ್ರೆ ಅದಕ್ಕೆ ಜೀವ ಇರಲ್ಲ, ಅಷ್ಟು ಬಿಟ್ರೆ ಇನ್ನು ಎಲ್ಲಾ ವಸ್ತುಗಳಿಂದ ಸಹ ಏನ್ ಮಾಡ್ತಾ ಇದಾರೆ, ಗೊಂಬೆಗಳ ತಯಾರಿಕೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಮರ, ಮಣ್ಣು, ಪ್ಲಾಸ್ಟಿಕ್, ರಬ್ಬರ್, ಪಿಂಗಾಣಿ, ಬಟ್ಟೆ, ಹತ್ತಿ, ಬಿದಿರು, ಕಾಗದಗಳಿಂದ ಗೊಂಬೆಗಳು ಸಿದ್ಧವಾಗುತ್ತವೆ. ಸೊ ಈಗ ನೀವು ಸಹ ಕೆಲವರು ಮನೆಯಲ್ಲಿ ಏನ್ ಮಾಡ್ತೀರಿ, ಕ್ರಾಫ್ಟ್ ಮಾಡ್ತೀರಲ್ವಾ, ಪೇಪರ್ ಇಂದ ಕೆಲವು ಗೊಂಬೆಗಳನ್ನ ತಯಾರು ಮಾಡ್ತೀರಿ, ಅಥವಾ ಕಾಟನ್ ಇಂದ, ಹತ್ತಿಯಿಂದ ಏನ್ ಮಾಡ್ತೀರಿ, ಗೊಂಬೆಯನ್ನ ತಯಾರು ಮಾಡ್ತೀರಿ. ಹಾಗೇನೆ ಮಣ್ಣಿನಿಂದ ಕ್ಲೇ ಮಾಡ್ತೀರಲ್ವಾ, ಆ ಮಣ್ಣಿನಿಂದ ಗೊಂಬೆಗಳನ್ನ ಮಾಡ್ತೀರಿ. ಜೊತೆಗೆ ಆ ಮರದಿಂದ ಸಹ ಒಂದಿಷ್ಟು ಗೊಂಬೆಗಳನ್ನ ತಯಾರು ಮಾಡ್ತೀರಿ. ಹೀಗೆ ಮತ್ತೆ ಬಿದಿರಿನಿಂದ ಗೊಂಬೆಗಳನ್ನ ತಯಾರು ಮಾಡ್ತೀರಿ ಅಲ್ವಾ. ನೀವು ಸಹ ನೋಡಿದಿರಿ, ಅಥವಾ ಮನೆಯಲ್ಲಿ ನೀವು ಕೆಲವೊಬ್ರು ಮಾಡಬಹುದು, ಅಥವಾ ಇನ್ನು ಕೆಲವರು ನೋಡಿರ್ಬೋದು. ಅಂದ್ರೆ ಈ ಎಲ್ಲಾ ವಸ್ತುಗಳಿಂದ ಏನ್ ಮಾಡ್ತಾರೆ, ಗೊಂಬೆಗಳನ್ನ ತಯಾರು ಮಾಡ್ತಾರೆ. ಗೊಂಬೆಗಳು ವಿವಿಧ ರೂಪಗಳನ್ನ ಪಡೆದಿವೆ. ಗೊಂಬೆಗಳು ಯಾವ್ಯಾವ ರೂಪವನ್ನು ಪಡೆದಿವೆ ಅಂತ ಅಲ್ಲಿ ನೋಡಿ, ಮನುಷ್ಯ, ಪ್ರಾಣಿ, ಪಕ್ಷಿ, ಕೀಟ ಎಲ್ಲ ರೂಪಗಳದು ಜನ್ಮ ತಾಳಿವೆ. ಗೊಂಬೆ ಅಂತಂದ್ರೆ ಕೇವಲ ಯಾವುದೇ ಒಂದು ವಸ್ತುವಿನ ರೂಪದಲ್ಲಿ ಇಲ್ಲ, ಇಂದು ಮನುಷ್ಯನ ರೀತಿಯನ್ನು ಸಹ ಗೊಂಬೆಯನ್ನು ತಯಾರು ಮಾಡಿದ್ದಾರೆ. ಹೌದಾ? ಹಾಗಾಗಿ ಅಲ್ಲಿ ನೋಡಿ, ಮನುಷ್ಯ, ಪ್ರಾಣಿ, ಪಕ್ಷಿ, ಕೀಟ ಎಲ್ಲ ರೂಪಗಳಲ್ಲೂ ಜನ್ಮ ತಾಳಿವೆ. ವಿವಿಧ ವಸ್ತುಗಳಲ್ಲೂ ಗೊಂಬೆಯ ರೂಪ. ಈಗಂತೂ ಬಿಡಿ, ಈಗ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ, ಈಗ ನಿಮ್ಮ ಕ್ಲಾಸ್ ರೂಮ್ ವಿಷಯಕ್ಕೆ ಬರೋಣ. ಅಲ್ಲಿ ನಿಮ್ಮ ಬ್ಯಾಗ್ನಲ್ಲಿ
ಇರುವಂತಹ ಪೆನ್ಸಿಲ್ ಸಹ ಒಂದು ರೀತಿಯಾದಂತಹ ಗೊಂಬೆ. ಮೇಲೆ ಎರಡು ಕಡೆ ಈ ಕಡೆ ಹಿಂಗಿರುತ್ತೆ, ಹೀಗೆ ತಲೆ ಆಡಿಸ್ತೇ. ಅಂದ್ರೆ ನೀವು ಬರೆಯುವಂತಹ ಪೆನ್ಸಿಲ್ ಅಲ್ಲೂ ಸಹ ನಾವು ಗೊಂಬೆಗಳನ್ನ ಕಾಣ್ತೀವಿ. ಇಲ್ಲ ನಿಮ್ಮ ಜಾಮೆಟ್ರಿ ಬಾಕ್ಸ್ ಇರುತ್ತೆ, ಹೌದಾ, ಕಂಪಸ್ ಇರುತ್ತಲ್ವಾ, ಅದರಲ್ಲೂ ಸಹ ಒಂದಿಷ್ಟು ಗೊಂಬೆಗಳ ಇರೋದನ್ನ ನಾವು ನೋಡ್ತೀವಿ. ಇಲ್ಲ ನಿಮ್ಮ ಬ್ಯಾಗ್ಗಳಲ್ಲಿ ಅಥವಾ ನಿಮ್ಮ ಬಟ್ಟೆಗಳಲ್ಲಿ, ಹೌದಾ, ಇಲ್ಲ ನೀವು ಹಾಕೊಳ್ಳುವಂತಹ ಶೂಗಳಲ್ಲಿ, ಹೌದಾ, ಇಲ್ಲ ನೀವು ಹಾಕೊಳ್ಳುವಂತಹ ಹೇರ್ ಬ್ಯಾಂಡ್ ಅಲ್ಲಿ, ಅನೇಕ ರೀತಿಯಾದಂತಹ ವಸ್ತುಗಳನ್ನು ನಾವು ಇಂದು ಕಾಣ್ತಾ ಇದ್ದೀವಿ ಮಕ್ಕಳು. ಅಲ್ಲಿ ನೋಡಿ, ಅದರ ಜೊತೆಗೆ ವಿವಿಧ ವಸ್ತುಗಳನ್ನು ಗೊಂಬೆಯ ರೂಪವನ್ನು ಕಾಣ್ತೀವಿ. ಜೊತೆಗೆ ಗೊಂಬೆಯ ತಿಂಡಿ ತಿನಿಸುಗಳು, ಹೀಗೆ ಎಲ್ಲದರಲ್ಲೂ ಗೊಂಬೆಗಳು ಕಾಣಿಸುತ್ತವೆ ಮಕ್ಕಳು. ಇಲ್ಲಿ ನೋಡಿ, ಕೇವಲ ಪೆನ್ಸಿಲ್ಲು, ಪೆನ್ನು ಅದರಲ್ಲಿ ಮಾತ್ರ ಅಲ್ಲ, ನಾವು ತಿನ್ನುವಂತಹ ತಿಂಡಿ ತಿನಿಸುಗಳಲ್ಲೂ ಸಹ. ಈಗ ಸಂಕ್ರಾಂತಿ ಹತ್ರ ಬಂತಲ್ವಾ, ಆ ಸಂಕ್ರಾಂತಿ ಹಬ್ಬಕ್ಕಾಗಿ ಅಥವಾ ಈಗ ಕ್ರಿಸ್ಮಸ್ ಇದೆ ಅಲ್ವಾ, ಆ ಕ್ರಿಸ್ಮಸ್ಗಾಗಿ ನೋಡಿ ಅನೇಕ ರೀತಿಯಾದಂತಹ ಗೊಂಬೆಯ ರೀತಿಯಲ್ಲಿ ಕೇಕ್ಗಳನ್ನ ತಯಾರು ಮಾಡ್ತಾರೆ. ಅಥವಾ ಸಂಕ್ರಾಂತಿಗೆ ಸಕ್ಕರೆ ಅಚ್ಚುಗಳನ್ನ, ಬೆಲ್ಲದ ಅಚ್ಚುಗಳನ್ನ ಮಾಡ್ತಾರೆ, ಹೌದಾ. ಜೊತೆಗೆ ಅದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ವಿವಿಧ ರೀತಿಯಾದಂತಹ ಗೊಂಬೆಗಳ ತಯಾರಿಕೆಯನ್ನ ಮಾಡ್ತಾರೆ. ಸಕ್ಕರೆ ಅಚ್ಚಿನಲ್ಲಿ ಮತ್ತು ಬೆಲ್ಲದ ಅಚ್ಚಿನಲ್ಲಿ ಏನ್ ಮಾಡ್ತಾರೆ, ವಿವಿಧ ರೀತಿಯಾದಂತಹ ಆಕೃತಿಗಳನ್ನ, ಅದರ ಗೊಂಬೆಗಳನ್ನ ತಯಾರು ಮಾಡ್ತಾರೆ. ನೋಡಿದ್ರಿ ಅಲ್ವಾ? ಎಸ್. ಹಾಗಾಗಿ ಕೇವಲ ವಸ್ತುಗಳಲ್ಲಿ ಮಾತ್ರ ಅಲ್ಲ, ತಿನ್ನುವಂತಹ ತಿಂಡಿ ತಿನಿಸುಗಳಲ್ಲೂ ಸಹ ನಾವಿಂದು ಗೊಂಬೆಗಳನ್ನ ಕಾಣ್ತಾ ಇದ್ದೀವಿ. ಜೊತೆಗೆ ಇನ್ನೊಂದಿಷ್ಟು ಗೊಂಬೆಗಳನ್ನ ನೋಡಿರ್ಬೋದು ಜಾತ್ರೆ ಉತ್ಸವಗಳಲ್ಲಿ, ಅಥವಾ ಸಾಮಾನ್ಯವಾಗಿ ನೀವು ಮೈಸೂರು ದಸರಾವನ್ನು ನೋಡಿದಿರಿ, ಅಥವಾ ಅಲ್ಲಿ ಹೋಗಿ ನೋಡಿಲ್ಲ ಅಂತ ಅಂದ್ರೆ ಸಾಮಾನ್ಯವಾಗಿ ಟಿವಿ ಎಲ್ಲಾದ್ರೂ ನೋಡಿರ್ತೀರ ಅಲ್ವಾ. ಅಲ್ಲಿ ನೋಡಿ, ಜೊತೆಗೆ ಆ ಜಾತ್ರಾ ಉತ್ಸವಗಳಲ್ಲಿ ಗೊಂಬೆಗಳಂತೆ ಆಕರ್ಷಣೆ, ಒಂದಿಷ್ಟು ಮುಖವಾಡ ಹಾಕುಗಳನ್ನ ಹಾಕೊಂಡು ಇಷ್ಟಿಷ್ಟು ತಲೆ ಮಾಡ್ಕೊಂಡು ಏನ್ ಮಾಡ್ತಾ ಇರ್ತಾರೆ, ಡ್ಯಾನ್ಸ್ ಗಳನ್ನ ಮಾಡ್ತಾ ಇರ್ತಾರೆ, ಹೌದಾ. ಒಂದಿಷ್ಟು ಗೊಂಬೆಗಳನ್ನ ಹಾಕೊಂಡಿರ್ತಾರೆ. ವೈವಿಧ್ಯಮಯ ಗೊಂಬೆಗಳು ಅಂಗಡಿಗಳಲ್ಲಿ ಕೈ ಬೀಸಿ ಕರೆಯುತ್ತವೆ. ಅಷ್ಟು ಚಂದ 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 ಗೊಂಬೆಗಳು ಅಲ್ಲಿರ್ತವೆ. ಉತ್ಸವಗಳಲ್ಲಿ ಕುಣಿಯುವ ಗೊಂಬೆಗಳನ್ನು ನೋಡುವುದು ಎಲ್ಲಿಲ್ಲದ ಆನಂದ. ಅಷ್ಟು ಖುಷಿಯಾಗುತ್ತೆ ಆ ಉತ್ಸವಗಳಲ್ಲಿ, ಜಾತ್ರೆಗಳಲ್ಲಿ. ಏನೋ ಆ ಗೊಂಬೆಗಳು, ಬೇರೆ ಬೇರೆ ರೀತಿಯಾದಂತಹ ಗೊಂಬೆಗಳು ಏನ್ ಮಾಡ್ತವೆ, ಕೈ ಬೀಸಿ ಕರೆಯುವುದನ್ನು ನೋಡ್ಲಿಕ್ಕಂತೂ ಅಷ್ಟು ಖುಷಿ ಆಗುತ್ತೆ. ಅವುಗಳನ್ನು ನೋಡ್ಲಿಕ್ಕೆ ಎಲ್ಲಿಲ್ಲದ ಆನಂದ. ಅವುಗಳನ್ನ ನೋಡಿದರೆ ಹರ್ಷ, ನಗು ಒಟ್ಟಿಗೆ ಬರುತ್ತದೆ. ಅಲ್ಲಿ ನೋಡಿ, ಆ ಗೊಂಬೆಗಳನ್ನು ನೋಡಿದ ತಕ್ಷಣ ನಮ್ಗೆ ಸ್ವಲ್ಪ ನಗು ಬರುತ್ತೆ. ಅಂದ್ರೆ ಸ್ವಲ್ಪ ಏನ್ ಮಾಡ್ತವೆ, ಹಾಸ್ಯಾತ್ಮಕವಾಗಿ ನೃತ್ಯವನ್ನ ಮಾಡ್ತಾ ಇರ್ತವೆ, ಹೌದಾ. ಸೊ ಹಂಗಾಗಿ ಅವುಗಳನ್ನು ನೋಡಿದಾಗ ಒಂದ್ ಕಡೆಗೆ ಖುಷಿ ಆಗುತ್ತೆ, ಇನ್ನೊಂದ್ ಕಡೆಗೆ ಅದು ಎಷ್ಟು ತಮಾಷೆ ಮಾಡುತ್ತಲ್ಲ ಅಂತೇಳಿ ನಗುನು ಸಹ ಬರ್ತಾ ಇರುತ್ತೆ. ಅದರಲ್ಲಂತೂ ಅಲ್ಲಿ ನೋಡಿ, ಆ ಜೋಕರ್ ಗೊಂಬೆಗಳಂತೂ ತಾನು ನಗುತ್ತಾ ಎಲ್ಲರನ್ನ ನಗಿಸುತ್ತವೆ. ಆ ಜೋಕರ್ ಗೊಂಬೆಗಳನ್ನ ನೀವು ನೋಡಿದ್ರಿ, ಕೆಲವೊಂದು ಹೈಟ್ ಇರುತ್ತೆ, ಇಷ್ಟು ಹೈಟ್ ಇರುತ್ತೆ. ಆ ಜೋಕರ್ ಗೊಂಬೆಗಳು ಏನ್ ಮಾಡ್ತವೆ, ಕೆಲವೊಮ್ಮೆ ಈಗೆಲ್ಲ ಮಾಡ್ಕೊಂಡು ಏಸೆಲ್ಲ ಮಾಡ್ಕೊಂಡು ಬರ್ತಾರೆ. ಅವುಗಳಂತೂ ಏನ್ ಮಾಡ್ತವೆ ಅಂತಂದ್ರೆ ತಾನು ನಗುತ್ತಾ ಎಲ್ಲರನ್ನ ನಗಿಸುತ್ತವೆ. ಜೊತೆಗೆ ಅಲ್ಲಿ ನೋಡಿ, ನಾನೀಗ ಈಗಾಗಲೇ ಹೇಳಿದೆ, ಈ ಗೊಂಬೆಯನ್ನ ಹಬ್ಬಗಳಲ್ಲಿ ಗೊಂಬೆಯನ್ನ ಪೂಜೆ ಮಾಡ್ತೀವಿ, ಹೌದಾ. ಅದು ಯಾವಾಗ, ನಮ್ಮ ನಾಡ ಹಬ್ಬ ಯಾವುದು ಅಂತ ಹೇಳಿದ್ರೆ, ಎಸ್, ನಮ್ಮ ನಾಡ ಹಬ್ಬ ದಸರಾ ಅಲ್ವಾ. ಆ ದಸರಾದಲ್ಲಿ ಮನೆ ಮನೆಗಳಲ್ಲೂ ಗೊಂಬೆಗಳನ್ನ ಅಲಂಕರಿಸುತ್ತಾರೆ. ದಸರಾದ ಸಂದರ್ಭದಲ್ಲಂತೂ ಆ ಗೊಂಬೆಗಳನ್ನು ನೋಡ್ಲಿಕ್ಕೆ ಅಷ್ಟೊಂದು ಖುಷಿ ಆಗುತ್ತೆ ಅಂತೆ. ಅಲ್ಲಿ ನೋಡಿ, ಸ್ಪ್ರಿಂಗ್ ಗೊಂಬೆಗಳು, ಕೀ ಗೊಂಬೆಗಳು, ಕೀಲು ಗೊಂಬೆಗಳು, ಯಂತ್ರ ಗೊಂಬೆಗಳು, ಸಣ್ಣ ದೊಡ್ಡ ವಿವಿಧ ರಂಗಿನ ಗೊಂಬೆಗಳು ವಿವಿಧ ಆಟಗಳ ಮೂಲಕ ಸಂತೋಷ ಕೊಡುತ್ತವೆ. ನಿಜವಾಗಿ ಜೀವವಿದ್ದವುಗಳಂತೆ ವರ್ತಿಸುತ್ತವೆ. ಅವುಗಳು ಕೆಲವೊಮ್ಮೆ ನೋಡಿದ್ರಿ ನೀವು, ಕೆಲವೊಮ್ಮೆ ಸ್ಪ್ರಿಂಗ್ ಅಲ್ಲಿ ಜಂಪ್ ಆಗ್ತಾ ಇರುತ್ತೆ, ಕೆಲವೊಮ್ಮೆ ಏನ್ ಮಾಡ್ತವೆ,
ಅದಕ್ಕೆ ಕೀಯನ್ನು ಕೊಟ್ಟಾಗ ಅವು ಡ್ಯಾನ್ಸ್ ಮಾಡ್ತಾ ಇರ್ತವೆ. ಹೀಗೆ ಕೆಲವು ಮಷಿನರಿ ಗೊಂಬೆಗಳು ಇರ್ತವೆ, ಹೌದಾ? ಅವು ಸಹ ಒಂದಿಷ್ಟು ನೃತ್ಯವನ್ನು ಮಾಡ್ತಾ ಇರ್ತವೆ, ಹೌದಾ? ಹೀಗೆ ವಿವಿಧ ರೀತಿಯಾದಂತಹ ದೊಡ್ಡದು ಚಿಕ್ಕದು ಎಲ್ಲ ರೀತಿಯಾದಂತಹ ಗೊಂಬೆಗಳನ್ನು ನಾವು ಕಾಣ್ತೀವಿ. ಅವುಗಳನ್ನ ಜೊತೆಗೆ ಆಟಗಳ ಮೂಲಕ ಸಂತೋಷ ಕೊಡುತ್ತದೆ. ಅವೆಲ್ಲವೂ ನೋಡುವಾಗ ನಮ್ಗೆ ಅಯ್ಯೋ ಈ ಗೊಂಬೆ ಜೀವ ಇದೆಯಾ ಅಂತೇಳಿ ಅನ್ಸ್ಬಿಡುತ್ತೆ. ಹಾಗೆ ಮಾಡ್ತಾ ಇರ್ತವೆ. ಯಾಕಂತಂದ್ರೆ ಅವು ವಿವಿಧ ಯಂತ್ರಗಳಿಂದ ಏನೋ ಹಾಗೆ ನರ್ತಿಸ್ತಾ ಇರ್ತವೆ, ಅಥವಾ ಅವುಗಳಿಗೆ ಕೀಯನ್ನು ಕೊಡ್ತೀವಿ, ಹೌದಾ? ಸೊ ಅದರ ಮೂಲಕ ನಾವು ಏನ್ ಮಾಡ್ತೇವೆ, ಗೊಂಬೆಗಳು ನೃತ್ಯವನ್ನ ಮಾಡ್ತಾ ಇರ್ತವೆ. ಹಾಗಾಗಿ ಅವುಗಳನ್ನು ನೋಡ್ಲಿಕ್ಕೆ ನಮ್ಗೆ ಅಷ್ಟೊಂದು ಖುಷಿ ಆಗುತ್ತೆ. ಅಲ್ಲಿ ನೋಡಿ, ಎಲ್ಲರ ಮನೆಗಳಲ್ಲೂ ಗೊಂಬೆಗಳು ಸ್ಥಾನ ಪಡೆದಿವೆ. ಎಲ್ಲರ ಮನೆಯಲ್ಲೂ ಸಹ ಗೊಂಬೆಗಳು ಇರ್ತವೆ. ಯಾಕಂತಂದ್ರೆ ಚಿಕ್ಕ ಮಕ್ಕಳು ಇದ್ದಾರೆ ಅಂತ ಅಂದ್ರೆ ಅವ್ರ ಮನೆಯಲ್ಲಿ 1-6 ಗೊಂಬೆಯನ್ನು ತಂದೆ ತರ್ತಾರೆ, ಹೌದಾ? ಯಾಕೆ? ಚಿಕ್ಕ ಮಕ್ಕಳಿಗೆ ಗೊಂಬೆ ಅಂತಂದ್ರೆ ಅಷ್ಟೊಂದು ಇಷ್ಟ ಅಲ್ವಾ? ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಏನ್ ಮಾಡ್ತಾರೆ, ಅಂತಹ ಗೊಂಬೆಗಳನ್ನ ತರ್ತಾರೆ. ಹಾಗಾಗಿ ಆ ಗೊಂಬೆಗಳು ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಸ್ಥಾನವನ್ನ ಪಡೆದಿವೆ. ಗೊಂಬೆಗಳು ಮನುಷ್ಯನಿಗೆ ಅನೇಕ ರೀತಿಯಲ್ಲಿ ಜೀವನ ಪಾಠವನ್ನು ಹೇಳುತ್ತವೆ. ಗೊಂಬೆಗಳು ಅನೇಕ ರೀತಿಯಲ್ಲಿ, ಕೇವಲ ಗೊಂಬೆ ಅಂತ ಹೇಳಿ ಅಷ್ಟೇ ಅಲ್ಲ, ಅವು ನಮಗೆ ಮಾನವನಿಗೆ ಅನೇಕ ರೀತಿಯಾದಂತಹ ಜೀವನ ಪಾಠವನ್ನ ಹೇಳ್ತವೆ. ಹೇಗಂತೆ ಅಲ್ಲಿ ನೋಡಿ, ಗೊಂಬೆಗಳ ಯಾರ ಹೊಗಳಿಕೆಗೂ ತೆಗಳಿಕೆಗೂ ಜಗ್ಗುವುದಿಲ್ಲ. ನಾವು ಏನಾದ್ರೂ ನಮ್ಗೆ ಒಂಚೂರು ಅಯ್ಯೋ ಟೀಚರ್ಸು ನಿಮ್ಗೆ ಯಾವುದೋ ಒಂದು ಕ್ಲಾಸ್ ವರ್ಕ್ ಬರ್ದಿದ್ಕೆ ಅಥವಾ ಟೆಸ್ಟಲ್ಲಿ ಮಾರ್ಕ್ಸ್ ಬಂದಿದೆ, ವೆರಿ ಗುಡ್ ಅಂದ ತಕ್ಷಣ ನನ್ಗೆಲ್ಲ ಏನು ಮಿಸ್ಸು ನನ್ಗೆ ಇವತ್ತು ಜಾಸ್ತಿ ಗುಡ್ ಅಂತ ಹೇಳಿದ್ರು ಅಂತೇಳಿ 2 ಕೊಂಬು ಬಂದ್ಬಿಡುತ್ತೆ, ಹೌದಾ? ಆದ್ರೆ ಇಲ್ಲಿ ನೋಡಿ, ಗೊಂಬೆಗೆ ಹಾಗೆ ಕೊಂಬು ಬರಲ್ಲ, ಕಾಲು ಬರಲ್ಲ, ಹೌದಾ? ಅವು ಯಾವ ಹೊಗಳಿಕೆಗಳಿಗೂ ಅಥವಾ ತೆಗಳಿಕೆಗಳಿಗೂ ಜಗ್ಗೋದಿಲ್ಲ. ಅದಕ್ಕಾಗಿ ಅಲ್ಲೇ ಒಂದು ಹಾಡನ್ನ ಹೇಳಿದೆ, ಗೊತ್ತಿದೆ ನಿಮ್ಗೆ ಅಲ್ವಾ? ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿಗೋಗದು, ಏನೇ ಬರಲಿ ಯಾರಿಗ ಸೋತು ತಲೆಯಬಾರದು, ಅಲ್ವಾ? ಹೌದಲ್ವಾ? ಎಸ್, ಏನೇ ಆದ್ರೂ ಸಹ ತಲೆಬಾಗಲ್ಲ, ಹೌದಾ? ಎಷ್ಟೇ ಬೈದಿ, ಹೌದಾ? ಅದಕ್ಕೆ ನೀವು ತೆಗೆದು ಬಿಸಾಕಿದ್ರು ಸಹ ಅದು ಬೇಜಾರು ಮಾಡ್ಕೊಳಲ್ಲ, ಅಲ್ವಾ ಮಕ್ಕಳ? ಅಲ್ಲಿ ನೋಡಿ, ಹಾಗಾಗಿ ಗೊಂಬೆಗಳಂತೆ ನಾವು ಜೀವನ ಪಾಠಗಳನ್ನ ಯಾವುದಕ್ಕೂ ಒಗ್ಗದೇನೆ ಆ ಗೊಂಬೆಗಳಂತೆ ಏನ್ ಮಾಡ್ಬೇಕು, ನಾವು ಜೀವನವನ್ನ ಸಾಗಿಸ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಕ್ಕಳೇ, ಪಾಠ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಸ್, ಹಾಗಾದ್ರೆ ಗೊಂಬೆಗಳನ್ನ ಯಾವ ಯಾವ ವಸ್ತುಗಳಿಂದ ತಯಾರು ಮಾಡ್ತಾರೆ? ಎಸ್, ಗೊಂಬೆಗಳನ್ನ ಮರ, ಮಣ್ಣು, ಪ್ಲಾಸ್ಟಿಕ್, ಜೊತೆಗೆ ರಬ್ಬರ್, ಪಿಂಗಾಣಿ, ಬಟ್ಟೆ, ಹತ್ತಿ, ಹೌದಾ? ಮತ್ತೆ ಬಿದಿರು, ಕಾಗದಗಳಿಂದ ತಯಾರನ್ನ ಮಾಡ್ತಾರೆ, ಅಲ್ವಾ ಮಕ್ಕಳೇ? ಎಸ್, ಅಲ್ಲಿ ನೋಡಿ, ಗೊಂಬೆಗೆ ನೋವಾದ್ರೆ ಮಕ್ಕಳು ಏನ್ ಮಾಡ್ತಾರೆ? ಏನ್ ಮಾಡ್ತೀರಾ ನೀವು? ಗೊಂಬೆಗೆ ನೋವಾದ್ರೆ ಎಸ್, ಅವುಗಳಿಗೆ ಮುದ್ದಾಡ್ತಾರೆ, ಹೌದಾ? ಅವುಗಳನ್ನ ಸಮಾಧಾನವನ್ನ ಮಾಡ್ತಾರೆ. ಗೊಂಬೆಗಳಿಗೆ ನೋವಾದ್ರೆ ಅವುಗಳಿಗೂ ಸಹ ಸಮಾಧಾನವನ್ನ ಮಾಡ್ತಾರೆ. ಅಳುವ ಗೊಂಬೆಗೆ ಮಕ್ಕಳು ಏನೆಂದು ಹಾಡಿ ಸಮಾಧಾನ ಮಾಡ್ತಾರೆ? ಅಳುವಂತಹ ಗೊಂಬೆಗೆ ಅಳುಬೇಡ, ಅಳುಬೇಡ, ನಿನ್ಗೆ ಗೊಂಬವು ಅಳುಬೇಡ, ನಿನ್ಗೆ ಏನ್ ಮಾಡ್ತೀನಿ, ಜರತಾರಿ ಲಂಗವನ್ನು ತಂದು ಕೊಡ್ತೀನಿ ಅಂತ ಹೇಳಿ ಏನ್ ಮಾಡ್ತಾರೆ? ಸಮಾಧಾನವನ್ನ ಮಾಡ್ತಾರೆ, ಅಲ್ವಾ? ಹಾಗಾದ್ರೆ ಯಾವ ಹಬ್ಬದಂದು ಮನೆಗಳಲ್ಲಿ ಗೊಂಬೆಗಳನ್ನ ಅಲಂಕರಿಸುತ್ತಾರೆ? ಎಸ್, ದಸರಾ ಹಬ್ಬದಂದು ಮನೆಯಲ್ಲಿ ಗೊಂಬೆಗಳನ್ನ ಅಲಂಕರಿಸುತ್ತಾರೆ, ಹೌದಾ? ಗೊಂಬೆಗಳು ಯಾವ ಯಾವ ರೂಪದಲ್ಲಿ ಜನ್ಮ ತಾಳಿವೆ? ಗೊಂಬೆಗಳು ಮನುಷ್ಯ, ಪ್ರಾಣಿ, ಪಕ್ಷಿ, ಹೌದಾ? ಕೀಟಗಳು ಎಲ್ಲದ ರೀತಿಯಲ್ಲೂ ಸಹ ಜನ್ಮ ತಾಳಿವೆ, ಅಲ್ವಾ ಮಕ್ಕಳೇ? ಎಸ್, ಪಾಠ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಾಧ್ಯ ಆದ್ರೆ ಮನೆಯಲ್ಲಿ ಏನ್ ಮಾಡಿ, ಕೆಲವೊಂದಿಷ್ಟು ಸರಳವಾದಂತಹ ವಸ್ತುಗಳಿಂದ ಗೊಂಬೆಯನ್ನ ತಯಾರು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿ, ಹೌದಾ? ಎಸ್, ನಮಸ್ಕಾರ.